Hi everyone, welcome back to English So Easy. In our last class, we learned that everything in the world has a name, and we call this name the noun. But did you know that nouns have two completely different words? Today, we unlock the secret of common nouns and proper nouns. If you understand this, you will never make a capitalization mistake in your life. ನಮಸ್ಕಾರ ಸ್ನೇಹಿತರೆ, ಇಂಗ್ಲಿಷ್ ಸೊ ಈಸಿಗೆ ಮತ್ತೊಮ್ಮೆ ಸ್ವಾಗತ. ಕಳೆದ ಕ್ಲಾಸ್ನಲ್ಲಿ ನಾವು ಪ್ರತಿಯೊಂದು ಹೆಸರಿಗೂ ನೌನ್ ಅಥವಾ ನಾಮಪದ ಅಂತ ಕರಿತಿದ್ವಿ ಅಲ್ವಾ? ಆದರೆ ಈ ನಾಮಪದಗಳಲ್ಲಿ ಎರಡು ಮುಖ್ಯ ವಿಧವಿದೆ. ಅವುಗಳೇ ಕಾಮನ್ ನೌನ್ ಅಂತಂದ್ರೆ ರೂಢನಾಮ ಅಥವಾ ಸಾಮಾನ್ಯ ನಾಮಪದ ಹಾಗೂ ಪ್ರಾಪರ್ ನೌನ್ ಅಂತಂದ್ರೆ ಅಂಕಿತ ನಾಮ. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನೀವು ಬರೆಯುವಾಗ ಎಲ್ ಕ್ಯಾಪಿಟಲ್ ಲೆಟರ್ ಬರಿಬೇಕು, ಎಲ್ ಬರಿಕೂಡ್ದು ಅನ್ನೋ ತಪ್ಪನ್ನ ಎಂದಿಗೂ ಮಾಡೋದಿಲ್ಲ. ಪಾಠನ ಶುರು ಮಾಡೋಣ ಬನ್ನಿ. Let's start with the common nouns. These are general names given to any person, any place, any animal, or anything of the same kind. They do not point to any one specific identity. They are ordinary, everyday words. ಮೊದಲಿಗೆ ಕಾಮನ್ ನೌನ್ಸ್ ಅಂತಂದ್ರೆ ಏನು ಅಂತ ನೋಡೋಣ. ಒಂದು ನಿರ್ದಿಷ್ಟ ಗುಂಪಿಗೆ ಅಥವಾ ಸಾಮಾನ್ಯವಾಗಿ ಬಳಸುವ ಹೆಸರುಗಳಿಗೆ ನಾವು ಕಾಮನ್ ನೌನ್ಸ್ ಅಂತ ಕರಿತೀವಿ. ಇದು ಯಾವುದೇ ಒಂದು ಪ್ರತ್ಯೇಕ ವ್ಯಕ್ತಿ ಅಥವಾ ಸ್ಥಳವನ್ನು ಸೂಚಿಸುವುದಿಲ್ಲ. ಎಲ್ಲರಿಗೂ ಅನ್ವಯಿಸುವ ಸಾಮಾನ್ಯ ಪದಗಳು ಇವು. ಫಾರ್ ಎಕ್ಸಾಂಪಲ್, ಬಾಯ್ ಆರ್ ಗರ್ಲ್. ಇಟ್ ಕುಡ್ ಬಿ ಎನಿ ಬಾಯ್ ಆರ್ ಎನಿ ಗರ್ಲ್ ಆರ್ country, any country. Okay, mobile, river, any mobile phone or any river. ಉದಾಹರಣೆಗೆ ಬಾಯ್ ಅಂದ್ರೆ ಏನು? ಹುಡುಗ. ಗರ್ಲ್ ಹುಡುಗಿ, ಯಾವುದೋ ಹುಡುಗ, ಯಾವುದಾದ್ರೂ ಹುಡುಗಿ. ಆಯ್ತಾ? ದೇಶ, ಕಂಟ್ರಿ ಅಂದ್ರೆ ದೇಶ. ಮೊಬೈಲ್ ಫೋನ್ ಯಾವುದಾದ್ರೂ ಇರ್ಬೋದು, ಯಾವುದಾದ್ರೂ ಬ್ರ್ಯಾಂಡ್ ಇರ್ಬೋದು. ಹಾಗೂ ನದಿ, ಯಾವುದೋ ಪ್ರಪಂಚದಲ್ಲಿ ಸಾವಿರಾರು ನದಿಗಳು, ದೇಶಗಳು ಇವೆ. ಹಾಗಾಗಿ ಇವು ಸಾಮಾನ್ಯ ಹೆಸರುಗಳು. Now, what happens when we give that general thing a special, specific name? It becomes proper noun. When we give the general, place, animal, thing a special, unique name or a special name, it becomes a proper noun. ಇದೇ ಸಾಮಾನ್ಯ ವಸ್ತು, ನದಿ, ಜಾಗ ಇದಕ್ಕೆ ನಾವು ಒಂದು ಖಚಿತವಾದ ಪ್ರತ್ಯೇಕವಾದ ಹೆಸರನ್ನು ಇಟ್ಟಾಗ ಅದು ಪ್ರಾಪರ್ ನೌನ್ ಆಗಿ ಬದಲಾಗುತ್ತದೆ. ಅದನ್ನು ನಾವು ಅವಾಗ ಪ್ರಾಪರ್ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, the boy, when you give a specific name, he becomes Rahul or Ram or whatever name you give that boy, or the girl becomes Radha or Rupa or whatever name you give her. The country, the general, any country, when you give a specific name, it becomes proper noun when you name it. Maybe it could be India or it could be any other country. Now, the river, say any river, there are thousands of rivers, but when you're talking about a particular river, maybe it is the Kaveri or Ganga, that particular specific river. ಇಲ್ಲಿ ಗಮನಿಸಿ, ಬಾಯ್ ಅನ್ನೋದು ಕಾಮನ್ ನೌನ್, ಆದರೆ ರಾಹುಲ್ ಅನ್ನೋದು ಪ್ರಾಪರ್ ನೌನ್. ಕಂಟ್ರಿ ಅನ್ನೋದು ಕಾಮನ್ ನೌನ್, ಅದೇ ಇಂಡಿಯಾ ಅನ್ನೋದು ಪ್ರಾಪರ್ ನೌನ್. ರಿವರ್ ಅನ್ನೋದು ಕಾಮನ್ ನೌನ್, ಆದರೆ ನಾವು ಒಂದು ನಿರ್ದಿಷ್ಟ ಹೆಸರನ್ನು ಕೊಟ್ಟು ಅದನ್ನು ಕರೆದಾಗ, ಕಾವೇರಿ ಅಂತ ಕರೆದಾಗ ಅಥವಾ ಗಂಗಾ ಅಂತ ಕರೆದಾಗ ಅದು ಪ್ರಾಪರ್ ನೌನ್ ಆಗುತ್ತದೆ. Before we look at the ultimate secret trick to identify them, if you're finding this video helpful and easy,
Please click that subscribe button right now. Join our English So Easy family so you don't miss step 4 in the upcoming video. ಇವುಗಳನ್ನು ಸುಲಭವಾಗಿ ನೆನಪಿಟ್ಕೊಳ್ಳಲು ಒಂದು ಅದ್ಭುತವಾದ ಸೀಕ್ರೆಟ್ ಟ್ರಿಕ್ ಹೇಳ್ಕೊಡೋ ಮುನ್ನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಾಗಲೇ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಬೆಲ್ ಐಕನ್ ಅನ್ನು ಒತ್ತಿ ನಮ್ಮ ಇಂಗ್ಲಿಷ್ ಸೋ ಈಸಿ ಚಾನೆಲ್ನ ಸೇರಿ ಇಂಗ್ಲಿಷನ್ನು ಹೀಗೆ ಸುಲಭವಾಗಿ ಕಲಿಯಿರಿ. ನಮ್ಮ ವಾಟ್ಸಪ್ ಚಾನೆಲ್ ಲಿಂಕ್ ಕೂಡ ಇದೆ. ಯು ಹ್ಯಾವ್ ಅವರ್ ವಾಟ್ಸಪ್ ಚಾನೆಲ್ ಲಿಂಕ್. ಯು ಮೇ ಜಾಯಿನ್ ದೇರ್ ಫಾರ್ ಡೈಲಿ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಆ್ಯಂಡ್ ಡೈಲಿ ನಾಲೆಡ್ಜ್ ಆ್ಯಂಡ್ ಕ್ವಿಝಸ್. Here's an important golden rule. The biggest grammar secret takeaway for today: proper nouns always dress up in capital letters. No matter where they sit in a sentence, at the beginning, in the middle, or at the very end, a proper noun must start with a capital letter. Common nouns only use capital letters if they start a sentence. ಇವತ್ತಿನ ತರಗತಿಯ ಅತ್ಯಂತ ಪ್ರಮುಖವಾದ ಸೀಕ್ರೆಟ್ ನಿಯಮ ಇಲ್ಲಿದೆ. ಪ್ರಾಪರ್ ನೌನ್ಸ್ ಯಾವಾಗಲೂ ಆರಂಭದಲ್ಲಿರಲಿ, ಮಧ್ಯದಲ್ಲಿರಲಿ ಅಥವಾ ಕೊನೆಯಲ್ಲಿರಲಿ, ಅದರ ಮೊದಲ ಅಕ್ಷರ ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಅಲ್ಲೇ ಇರಬೇಕು. ಅಂದ್ರೆ ಕಾಮನ್ ನೌನ್ಸ್ ವಾಕ್ಯದ ಆರಂಭದಲ್ಲಿದ್ದರೆ ಮಾತ್ರ ಕ್ಯಾಪಿಟಲ್ ಲೆಟರ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, this is wrong and the correct way to write this is correct. Look at this sentence. I live in India. With a small I is wrong. Is wrong because India is a unique country. It must be written with a capital I. ಇಲ್ಲಿ ನೋಡಿ, ಇಂಡಿಯಾ ಅಂತ ಸಣ್ಣ ಅಕ್ಷರದಲ್ಲಿ ಬರೆದರೆ ಅದು ವ್ಯಾಕರಣದ ಪ್ರಕಾರ ತಪ್ಪು. ಒಂದು ನಿರ್ದಿಷ್ಟ ದೇಶದ ಹೆಸರು ಯಾವಾಗಲೂ ದೊಡ್ಡ ಅಕ್ಷರದಿಂದಲೇ ಶುರುವಾಗಬೇಕು. Let's test your knowledge. Look at the sentence number 1. My dog is named Rocky. Can you tell me which one is common noun and which one is proper noun? Write your answer in the comments right now. ಈಗ ಒಂದು ಸಣ್ಣ ಟೆಸ್ಟ್. ಮೊದಲನೇ ವಾಕ್ಯ ನೋಡಿ, ಮೈ ಡಾಗ್ ಈಸ್ ನೇಮ್ಡ್ ರಾಕಿ. ಇದರಲ್ಲಿ ಯಾವುದು ಕಾಮನ್ ನೌನ್ ಮತ್ತು ಯಾವುದು ಪ್ರಾಪರ್ ನೌನ್ ಅಂತ ಯೋಚಿಸಿ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಸರಿಯಾದ ಉತ್ತರಕ್ಕೆ ನಿಮಗೆ ಒಂದು ಹಾರ್ಟ್ ಅನ್ನು ನಾನು ಕೊಡ್ತೀವಿ. You did an amazing job today. You have successfully completed the step 3. In our next class, we are going to look at pronouns, the words that replace nouns when they get tired. See you in my next video. Keep practicing and remember, English is always so easy. And don't forget to subscribe to the WhatsApp channel. ಇವತ್ತಿನ ಕ್ಲಾಸ್ ಅನ್ನು ನೀವು ಯಶಸ್ವಿಯಾಗಿ ಮುಗಿಸಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಕ್ಲಾಸ್ನಲ್ಲಿ ನಾವು ಸರ್ವನಾಮ ಅಂದ್ರೆ ಪ್ರನೌನ್ಸ್ ಬಗ್ಗೆ ಕಲಿಯೋಣ. ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರಿ. ನೆನ್ಪಿಡಿ, ಇಂಗ್ಲಿಷ್ ಕಲಿಯೋದು ತುಂಬಾ ಸುಲಭ. ಇಂಗ್ಲಿಷ್ ಸೊ ಈಸಿ. ಧನ್ಯವಾದಗಳು.